Samarth Bharat YouTube channel, and in today's session we are going to delve into something very important. In today's episode we will be analyzing the Hindu editorial from October 10, 2024. And this particular editorial focuses on mental health in India's materialistic world and the need for transforming workplaces into supportive environment. ಸೊ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತ ನಮ್ಮ ಸಮರ್ಥ ಭಾರತ್ ಯೂಟ್ಯೂಬ್ ಚಾನೆಲ್ ಅಲ್ಲಿ. ದಿನಾಂಕ ಅಕ್ಟೋಬರ್ 10, 2024 ಹಿಂದೂ ದಿನಪತ್ರಿಕೆಯಲ್ಲಿ ಬಂದಂತ ಈ ಒಂದು ಸಂಪಾದಕೀಯ ವಿಷಯ ಇದೆಯಲ್ಲ, ಮಾನಸಿಕ ಆರೋಗ್ಯ ಹಾಗೂ ಬಹುಮುಖ್ಯವಾಗಿ ಪ್ರಸಕ್ತ ಭಾರತೀಯ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮಾನಸಿಕ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ವಾತಾವರಣ ಇದೆಯಾ ಇಲ್ವಾ ಎನ್ನುವುದರ ಬಗ್ಗೆ ಒಂದು ಉತ್ತಮ ರೀತಿಯ ಎಡಿಟೋರಿಯಲ್ ಇವತ್ತು ಅಂದ್ರೆ ಆ ದಿನಪತ್ರಿಕೆಯಲ್ಲಿ ವ್ಯಕ್ತವಾಗಿದೆ. And in this session, we are going to discuss one of the important concepts that is mentioned in this editorial, that is karoshi, the phenomena of death from overwork, which is basically a Japanese keyword and which is becoming alarmingly very relevant in India. And the editorial draws parallels between the Japanese phenomena of karoshi, that is death from overwork, and India's increasing rates of workplace-related suicides. In 2022, for example, more than 11,000 suicides among private sector professionals in India were attributed to the overwhelming demands of work. ಸೊ ಇವತ್ತಿನ ಈ ಒಂದು ಸಂಪಾದಕೀಯಲ್ಲಿ ಎರಡು ಪ್ರಮುಖವಾಗಿರುವಂತಹ ಪರಿಕಲ್ಪನೆಯನ್ನು ನಾವು ಪರಿಚಯಿಸಲಿಕ್ಕಿದ್ದೇವೆ. ಅದರಲ್ಲಿ ಪ್ರಥಮವಾದದ್ದು ಕರೋಶಿ ಅಂತ ಹೇಳುವುದರ ಬಗ್ಗೆ. ಸೊ ಬೇಸಿಕಲಿ ಕರೋಶಿ ಅಂತ ಹೇಳುವಂತ ಈ ಪರಿಕಲ್ಪನೆ ಇದೆಯಲ್ಲ, ಇದು ಜಾಪನೀಸ್ ಭಾಷೆಯಿಂದ ಬಂದಿರುವಂತದ್ದು. ಇದರ ಅರ್ಥ ಹೆಚ್ಚು ಕೆಲಸದಿಂದಾಗಿ ಸಾವು ಬರುವಂತದ್ದು. ಹಾಗೂ ಈ ಒಂದು ಪ್ರಸಕ್ತ ಸನ್ನಿವೇಶ ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇವತ್ತು ತುಂಬಾನೇ ಪ್ರಬಲವಾದಂತಹ ಒಂದು ಅಂಶ ಅಂತಾನೆ ನಾವು ಹೇಳ್ಬೋದು. ಹಾಗೂ ಈ ಸಂಪಾದಕೀಯದಲ್ಲಿ ಬೇಸಿಕ್ ಆಗಿ ಜಪಾನ್ನಲ್ಲಿ ಈ ಒಂದು ಪರಿಸ್ಥಿತಿ ಏನು 1960ರ ಆ ದಶಕದಲ್ಲಿ ಅದನ್ನು ಗಮನಿಸಲಾಯಿತು, ಅದೇ ಅಂಶವನ್ನು ಇವತ್ತಿನ ನಮ್ಮ ಪ್ರಸಕ್ತ ಸನ್ನಿವೇಶ, ನಮ್ಮ ಭಾರತದ ಒಂದು ಉದ್ಯೋಗ ಕ್ಷೇತ್ರದ ಸನ್ನಿವೇಶದಲ್ಲೂ, ಎಸ್ಪೆಷಲಿ IT-BT ಸೆಕ್ಟರ್ಸ್ ಅಲ್ಲೂ ಕೂಡ ನಾವು ಇದನ್ನು ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ 2022ರಲ್ಲಿ ನಾವು ಗಮನಿಸಿದ್ರೆ ಈ ಪ್ರೈವೇಟ್ ಸೆಕ್ಟರ್ ಪ್ರೊಫೆಷನಲ್ಸ್ ಅಲ್ಲಿ 11,000 ಆತ್ಮಹತ್ಯೆ ಪ್ರಕರಣಗಳು, ಅದು ಉದ್ಯೋಗ ಸಂಬಂಧಿತ ಈ ಆತ್ಮಹತ್ಯೆ ಪ್ರಕರಣಗಳು, ಅಂದ್ರೆ ಡಿಮಾಂಡ್ಸ್ ಆಫ್ ಓವರ್ವೆಲ್ಮಿಂಗ್ ಡಿಮಾಂಡ್ಸ್ ಆಫ್ ವರ್ಕ್. ಸೊ ಗೊತ್ತಿಲ್ಲದೇ ಆತಂಕ, ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ಗೆ ಒಳಗಾಗಿಕೊಂಡು ವ್ಯಕ್ತಿಗಳು ತಮ್ಮ ಮಾನಸಿಕ ಸ್ಥಿರತೆಯನ್ನು ಕಳ್ಕೊಂಡು ಆತ್ಮಹತ್ಯೆಗೆ ನೀಗಿಸುವಂತ ಅಥವಾ ಆತ್ಮಹತ್ಯೆ ಮಾಡುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿರುವಂತದನ್ನು ನಾವು ಕಾಣಬಹುದು. ಎರಡನೆಯ ಪರಿಕಲ್ಪನೆ ಯಾವುದು ಅಂತ ಹೇಳಿದ್ರೆ, the second concept that we are going to discuss today is about cognitive dissonance theory. Now, this particular theory explains how employees justify overworking despite its negative impact on mental health. ಸೊ ಕಾಗ್ನಿಟಿವ್ ಡಿಸಾನೆನ್ಸ್ ಥಿಯರಿ ಅಂತ ಹೇಳುವಂತ ಈ ಸಿದ್ಧಾಂತದ ಬಗ್ಗೆ ನಾವು ಬಹಳಷ್ಟು ದೀರ್ಘವಾಗಿ ಹಾಗೂ ಸುದೀರ್ಘವಾಗಿ ಇದನ್ನು ಡಿಸ್ಕಸ್ ಮಾಡುವ. ಯಾಕಂದ್ರೆ ಈ ಸಿದ್ಧಾಂತವನ್ನು ನಾವು ಅರ್ಥ ಮಾಡಿದ್ರೆ ಹೇಗೆ ವ್ಯಕ್ತಿಗಳು ಅಥವಾ ನೌಕರರು ಅಥವಾ ಎಂಪ್ಲಾಯೀಸ್ಗಳು ತಮ್ಮ ಒಂದು ರೀತಿಯ ಮೌಲ್ಯಗಳಿರ್ಬೋದು, ತಮ್ಮ ಒಂದು ರೀತಿಯ ಅನಿಸಿಕೆಗಳಿರ್ಬೋದು ಅಥವಾ ಬಿಲೀಫ್ ಸಿಸ್ಟಮ್ ಅನ್ನು ಬದಿಗಿಟ್ಟು ಒಂದು ರೀತಿಯ ಕಾಂಪ್ರಮೈಸ್ ಮಾಡ್ತಾ ಕೆಲಸಕ್ಕೆ ಶರಣಾಗುವಂತ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗ್ತಾ ಇದೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಆ ಎರಡು ಕಾನ್ಸೆಪ್ಟ್ ಅನ್ನು ನಾವು ಇಂಟರ್ ರಿಲೇಟ್ ಮಾಡಿಕೊಂಡು MCQs ಗಳನ್ನು ಕೂಡ ಸಿದ್ಧಪಡಿಸಿದ್ದೇವೆ. And we will also provide potential multiple choice questions based on this editorial that could appear in the competitive examinations like the UPSC, KPSC examinations. And these MCQs are designed to test your understanding on the topic, and definitely it will be helpful for the aspirants looking to engage with contemporary social issues. So stay tuned as we break down the editorial's highlights discussing how materialism and toxic work cultures are affecting mental health, and I suggest ways workplaces how they can become much more supportive. So before you go through the entire video, I hope so this video will be quite informative in your competitive examinations preparations also. So stay tuned and watch the entire video. Thank you. Hello students, welcome to this editorial MCQs on Karoshi and cognitive dissonance theory. And this is basically the information that we have taken from the Hindu editorial dated 11/10/2024, which entitles Transform Workplaces into Supportive Spaces. So this is the file photo of the editorial which was published in the Hindu newspaper. And what I liked about this article is that
It was published on the day of International Mental Health Day. So here a lot of information has been given as to how workplaces can be transformed into supportive spaces. See, ಹೆಚ್ಚಿನ ಸಮಯದಲ್ಲಿ or in most of the times, if you see, we spend a lot of time at our workplace. It could be in offices, or it could be in different corporations, or it could be anywhere where we are working. We spend nearly 40% of our lifetime in the workplaces which are assigned to us. And it is the need of the hour that we transform this workplace, whether you are an employee or an employer, that it is a supportive space where we can be supportive of each other, and thereby this contributes to the family health and also to the mental health of the individual. And in this article was written by John P. Kennedy of Christ University. Basically, is a professor and dean at Christ University, Bengaluru, and he has highlighted some of the new concepts that are quite prevalent for today's scenario. Like he has mentioned about karoshi, as I already mentioned in the introduction, and also he has also focused on cognitive dissonance and how it leads to mental imbalance in workplaces. So let us dive into this article in detail. So those who have, you can also have the digital view of this particular editorial. It's very informative. So in relation to this article, I would also like to draw the attention of the World Mental Health Day 2024. So every year it is observed annually on October 10th, and it was first initiated by 1992 by World Federation for Mental Health. Please remember this, okay? So basically, Vishwa Manasika Arogya Dinavannu October 10 ಪ್ರತಿ ವರ್ಷ 1992ರಿಂದ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಅಂತ ಹೇಳುವಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಮೂಲಕ ಅದನ್ನು ಆಚರಿಸುವಂಥದ್ದು. ಸೊ ಇಟ್ ವಾಸ್ ಫಸ್ಟ್ ಇನಿಷಿಯೇಟೆಡ್ ಬೈ ದಿಸ್ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್. ಸೊ ಬೇಸಿಕಲಿ ಈ ಒಂದು ಈ ಒಂದು ದಿನದ ಒಂದು ಅಬ್ಸರ್ವ್ ಮಾಡುವ ಮೂಲಕ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಮೆಂಟಲ್ ಹೆಲ್ತ್ ಸಪೋರ್ಟ್ಗೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ ಹೇಳಿ ಒಂದು ರೀತಿ ಜಾಗೃತಿ ಉಂಟು ಮಾಡುವಂತ ಒಂದು ದಿನ. And what my attention is that this year's World Mental Health Day 2024, ಇದರ ಥೀಮ್ ಏನು ಅಂತ ಹೇಳಿದ್ರೆ enhancing mental well-being at work. So this is a theme of this year's World Mental Health Day. Enhancing mental well-being at work. And I request our students, see, this is a file photo of the Press Information Bureau related to World Mental Health Day. It has a lot of important statistics, and those students who can access this can definitely download this particular information, and you can use it for your main examinations and many other things. It is a very informative and an authentic source of information since it is published by the Government of India. ಸೊ ಎನ್ಹ್ಯಾನ್ಸಿಂಗ್ ಮೆಂಟಲ್ ವೆಲ್ಬೀಯಿಂಗ್ ಎಟ್ ವರ್ಕ್ ಅಂದ್ರೆ ನಾವಿರುವಂಥ ಉದ್ಯೋಗ ಕ್ಷೇತ್ರದಲ್ಲಿ ಹೇಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು ಅಥವಾ ವೃದ್ಧಿಸಬಹುದು, ಅದು ಈ ವರ್ಷದ ಒಂದು ಘೋಷವಾಕ್ಯ. ಸೊ ದಿಸ್ ಥೀಮ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ನೌ the theme for 2024, that is mental health at work, highlights a critical connection between mental health and workplace. And with an estimated 60% of the global population in some form of employment, addressing mental health at work has become very imperative. ಈಗ ನಿಮಗೆಲ್ಲ ಅನ್ಸ್ಬೋದು, ಯಾಕೆ ಈ ರೀತಿಯ ಘೋಷವಾಕ್ಯವನ್ನು ಹಾಕಿದ್ದಾರೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಒಂದು ಪ್ರಯುಕ್ತ? ಯಾಕಂತ ಹೇಳಿದ್ರೆ ನೀವಿಲ್ಲಿ ಗಮನಿಸಬಹುದು, 60% ನಮ್ಮ ಜಾಗತಿಕ ಜನಸಂಖ್ಯೆ 60% ಜನಸಂಖ್ಯೆ ಒಂದಲ್ಲ ಒಂದು ರೀತಿಯ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದೆ. ಸೊ ಹಾಗಾಗಿ ನಾವು ಇರುವಂತ ಒಂದು ಕೆಲಸ ಕ್ಷೇತ್ರ ಮತ್ತು ನಮ್ಮ ಮಾನಸಿಕ ಆರೋಗ್ಯದ ಮಧ್ಯೆ ಒಂದು ರೀತಿಯ ನಿಕಟ ಸಂಬಂಧ ಇದೆ. ಸೊ ಅದು ಆರೋಗ್ಯಕರವಾದ ಸಂಬಂಧ ಆದ್ರೆ ಖಂಡಿತವಾಗಿ ನಮ್ಮ ಮಾನಸಿಕ ಆರೋಗ್ಯವು ಕೂಡ ಉತ್ತಮ ರೀತಿಯಾಗಿರ್ತದೆ. ಅಂಡ್ ಆಸ್ ಯು ಆಲ್ ನೋ, ಹೆಲ್ತ್ ಡಸ್ ನಾಟ್ ಓನ್ಲಿ ಡಿನೋಟ್ಸ್ ಆರ್ ಫಿಸಿಕಲ್ ಹೆಲ್ತ್. ಹೆಲ್ತ್ ಕಾನ್ಸ್ಟಿಟ್ಯೂಟ್ಸ್ your physical health, your mental health and also your emotional well-being. ಈ ಮೂರು ಕೂಡ ಒಟ್ಟು ಸೇರಿದ್ರೆ ಮಾತ್ರ ನಾವು ಆರೋಗ್ಯಪೂರ್ಣರು ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. And also, a safe and inclusive work environments can promote mental well-being, whereas poor working condition can result in significant mental health risk. ಒಳ್ಳೆ ರೀತಿಯ ಒಂದು ಉದ್ಯೋಗ ವಾತಾವರಣ ಇದ್ರೆ ನಮಗೂ ಕೂಡ ಒಳ್ಳೆ ರೀತಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಅದು ಅನುವು ಮಾಡಿಕೊಡ್ತದೆ. ನಮ್ಮ ಮಾನಸಿಕ ಒಂದು ಯೋಗಕ್ಷೇಮಕ್ಕೂ ಕೂಡ ಅದು ತುಂಬಾನೇ ಒಳ್ಳೆಯದಾಗ್ತದೆ. ಆದ್ರೆ ಬಹಳಷ್ಟು ಕಳಪೆ ಮಟ್ಟದ ಒಂದು ರೀತಿಯ ಉದ್ಯೋಗ ಸನ್ನಿವೇಶಗಳಿದ್ರೆ ಏನಾಗುತ್ತೆ ಹೇಳಿ, ಡೆಫಿನೆಟ್ ಆಗಿ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅದು ಪ್ರಭಾವವನ್ನು ಬೀರ್ತದೆ. And the theme emphasizes the importance of taking collective action to ensure that the workplaces foster mental health,
protect against harm and support to those who need help. ಈಗ ಈ ಎಡಿಟೋರಿಯಲ್ಸ್ಗೆ ರಿಲೇಟೆಡ್ ಆಗಿರುವಂಥ ಕೆಲವು ಹೈಲೈಟ್ಸ್ ಅನ್ನು ನಾನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ಓಕೆ, ರೈಸಿಂಗ್ ಮೆಂಟಲ್ ಹೆಲ್ತ್ ಇಶ್ಯೂಸ್. See, mental health challenges in India are worsening due to the intense pressure of urban living, competition and financial instability contributing to the increasing level of stress, anxiety and depression. So ನಮಗೆಲ್ಲರಿಗೆ ಗೊತ್ತಿದೆ ಇವತ್ತು ಮಾನಸಿಕ ಆರೋಗ್ಯದ ಸ್ಥಿತಿಗತಿ ಎಲ್ಲರಲ್ಲೂ ಕೂಡ ತುಂಬಾನೇ ಹೆಚ್ಚಾಗ್ತಾ ಇದೆ. ಅಂದ್ರೆ ಇದು ಉದ್ವಿಗ್ನತೆಯಿಂದ ಕೂಡಿದೆ. ನಾವು ಕೆಲಸ ಮಾಡುವಂತ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಸ್ಪರ್ಧೆ ಹಾಗೂ ಈ ಅರ್ಬನ್ ಸೆಟಲ್ ಅಂದ್ರೆ ನಗರ ಜೀವನದ ಒಂದು ರೀತಿಯ ಕಾಸ್ಮೋಪಾಲಿಟನ್ ಲಿವಿಂಗ್ ಸ್ಟೈಲ್ ಇರ್ಬೋದು, ಹಾಗೆ ಹಣಕಾಸಿಗೆ ಸಂಬಂಧಿಸಿದ ಒಂದು ಅಸ್ಥಿರತೆ, ಕಾಂಪಿಟಿಷನ್ ಅಂದ್ರೆ ಜೀವನ ಶೈಲಿಯಲ್ಲಿ ಉಂಟಾಗುವಂತ ಈ ರೀತಿಯ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿಯಿಂದಾಗಿ ಎಷ್ಟೋ ಮಂದಿಗೆ ಉದ್ವೇಗ, ಒತ್ತಡ ಹಾಗೂ ಡಿಪ್ರೆಷನ್ಗೆ ಒಳಗಾಗುವಂತ ಸನ್ನಿವೇಶಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕೆಲವೆಲ್ಲ ಸ್ಟಾಟಿಸ್ಟಿಕ್ಸ್ ಗಳನ್ನು ಕೂಡ ನಾವು ಕಾಣಬಹುದು. ಸಿ ದ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ 2015-16 it states that which was conducted by the NIMHANS Bengaluru, 10.6% of the Indian population suffers from some or the other form of mental health disorder. ಸೊ 100ರಲ್ಲಿ ಕನಿಷ್ಠ 10ರಿಂದ 11 ಮಂದಿಗೆ ಒಂದಲ್ಲ ಒಂದು ರೀತಿಯ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಎದ್ದು ಕಾಣ್ತಾ ಇವೆ. And also the World Health Organization estimates that 7.5% of Indians suffer from major mental health disorders, with 56 million people suffering from depression and 38 million from anxiety disorders. ಸೊ ಇವರು ಕೂಡ ಹೇಗೆ ಎಸ್ಟಿಮೇಟ್ ಮಾಡ್ತಾರೆ ಅಂತ ಹೇಳಿದ್ರೆ 7.5% ಆಫ್ ಇಂಡಿಯನ್ಸ್ ಸಫರ್ ಫ್ರಮ್ ಮೇಜರ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್. ಅದರಲ್ಲಿ ಹೆಚ್ಚಿನವರು ಆಂಗ್ಸೈಟಿ, ಒತ್ತಡ, ಆತಂಕ ಮತ್ತು ಡಿಪ್ರೆಷನ್ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗೆಯೇ ರಿಪೋರ್ಟ್ ಬೈ ದ ಯುನಿಸೆಫ್ ವಿಚ್ ಇಸ್ ಕಂಡಕ್ಟೆಡ್ ಇನ್ 2021, over 14% of 15 to 24-year-olds in India reported feeling depressed. And the pressures of academics, unemployment and social media plays a very significant role in deteriorating the mental health among the youth. ಯುನಿಸೆಫ್ ಹಾಗೂ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾಡಿದಂಥ ಒಂದು ರಿಸರ್ಚ್ ಅಲ್ಲೂ ಕೂಡ ಎಲ್ಲ ಒಂದು ವಯೋಗುಂಪಿನಲ್ಲಿ ಹೆಚ್ಚು ಮಾನಸಿಕ ಆರೋಗ್ಯಕ್ಕೆ ಬಾಧೆಯಾದವರು ಯಾರು ಅಂತ ಹೇಳಿದ್ರೆ ಈ ಅಡೋಲೆಸೆಂಟ್ ಏಜ್ ಗ್ರೂಪ್, 15ರಿಂದ 24 ವಯಸ್ಸಿನ ಒಂದು ವಯೋಮಾನದವರು ಏನಿದ್ದಾರೆ ನೋಡಿ. ಅಡೋಲೆಸೆಂಟ್ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 10 to 19 years is a definition. ಬಟ್ ಯುನಿಸೆಫ್ ಅವರು ಮಾಡಿದಂತ ಈ ಒಂದು ರಿಪೋರ್ಟ್ ಅಲ್ಲಿ 15 to 24 years old ನಲ್ಲಿ ನಿಯರ್ಲಿ 14% of them have this depressive feelings. ಅದು ಬೇರೆ ಬೇರೆ ಕಾರಣಗಳಿಂದ ಉಂಟಾಗ್ತಿದೆ. ಲೈಕ್ ಅಕಾಡೆಮಿಕ್ಸ್ ಇರ್ಬೋದು, ನಿರುದ್ಯೋಗ ಇರ್ಬೋದು, ಸೋಷಿಯಲ್ ಮೀಡಿಯಾದ ಪ್ರಭಾವ ಇರ್ಬೋದು. ಸೊ ದೀಸ್ ಆರ್ ಆಲ್ ಹ್ಯಾವಿಂಗ್ ಅ ಡಿಟೋರಿಯೇಟಿಂಗ್ ಮೆಂಟಲ್ ಹೆಲ್ತ್ ಎಫೆಕ್ಟ್ ಅಮಂಗ್ ದ ಯೂತ್. And India has also one of the highest suicide rates globally, particularly among the youth. In 2021, India reported 1.64 lakh suicides, the highest ever recorded. And according to NCRB, suicide is a leading cause of death among the young adults aged 15 to 29. ಸೊ ಇಡೀ ಈ ಒಂದು 10-5 ವರ್ಷಗಳ ಒಂದು ಅಂಕಿಅಂಶವನ್ನು ಗಮನಿಸಿದ್ರೆ 2021ರಲ್ಲಿ 1.6 ಲಕ್ಷ ಸೂಸೈಡ್ ಕೇಸಸ್ಗಳು ನಮ್ಮ ದೇಶದಲ್ಲಿ ಉಂಟಾಗಿದೆ. ಅದರಲ್ಲೂ ಕೂಡ ಅದು ಯುವಕರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ, ಅದು ಕೂಡ 15 to 29 ಏಜ್ ಗ್ರೂಪ್ ಅಲ್ಲಿ. ಈಗ ಈ ಒಂದು ಎಡಿಟೋರಿಯಲ್ಸ್ ನ ಒಂದು ಪ್ರಮುಖ ಹೈಲೈಟ್ ಯಾವುದು ಅಂತ ಹೇಳಿದ್ರೆ, ದೇ ಹ್ಯಾವ್ ಹೈಲೈಟೆಡ್ or the author has highlighted a concept on karoshi. So basically what is karoshi? See, karoshi is a Japanese term that translates to death by overwork. And it refers to the sudden deaths of severe health issues caused by long working hours, extreme stress and overexertion in the workplace. And the term emerged in Japan in the 1970s when the country's work culture marked by long hours and a high pressure environment led to an increase in health related deaths, particularly heart attacks, strokes and mental health problems such as suicide. ಪ್ಲೀಸ್ ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕರೋಶಿ ಅಂತ ಹೇಳುವಂತ ಇದೊಂದು ಜಾಪನೀಸ್ ಭಾಷೆಯ ಪದ. ಇದರ ಅರ್ಥ ಅತಿ ಕೆಲಸದಿಂದ ಸಾವು ಬರುವಂಥದ್ದು. ಸೊ ಅತಿ ಕೆಲಸದಿಂದ ಸಾವು ಬರುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಅತಿ ದೀರ್ಘಕಾಲ ಅವಧಿಯಲ್ಲಿ ಕೆಲಸ ಮಾಡುವಂಥದ್ದು, ಒತ್ತಡದಿಂದಾಗಿ ಕೆಲಸ ಮಾಡುವಂಥದ್ದು, ಓವರ್ ಎಕ್ಸರ್ಷನ್, ತನ್ನಲ್ಲಿ ಆಗದಿದ್ರೂ ಕೂಡ ಹೆಚ್ಚುವರಿಯಾಗಿ ಮಾಡಿಕೊಂಡು ಕೆಲಸ ಮಾಡಿಕೊಳ್ಳುವಂಥದ್ದು. ಸೊ ಇಂಥ ಸನ್ನಿವೇಶದಲ್ಲಿ ಯಾವಾಗ ಕೆಲಸ ಮಾಡ್ತಾರೋ ಆವಾಗ ಒಂದು ರೀತಿ ಜನರಿಗೆ ಇದು ಹೃದಯ ಸ್ತಂಭನ ಇರ್ಬೋದು ಅಥವಾ ಸ್ಟ್ರೋಕ್ಸ್ ಇರ್ಬೋದು ಅಥವಾ ಈ ರೀತಿ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಅಂತ ಸಿಚುವೇಶನ್ಸ್ಗೆ ಜನರು ಒಳಗಾಗ್ಬೋದು. ಸೊ ಈ ಸನ್ನಿವೇಶ ಜಪಾನಲ್ಲಿ ತುಂಬಾನೇ ಪ್ರಾಮಿನೆಂಟ್ ಆಗಿತ್ತು 1970s ಅಲ್ಲಿ, ಅಂಡ್ ಇಟ್ ವಾಸ್ ಪಾಪ್ಯುಲರೈಸ್ ದೇರ್. ಬಟ್ ಇವತ್ತು
ಹೆಚ್ಚಿನ ನಮ್ಮ ದೇಶಗಳು, ಅಂದರೆ ನಮ್ಮ ದೇಶಗಳನ್ನು ಇನ್ಕ್ಲೂಡ್ ಮಾಡಿ ಹೆಚ್ಚಿನ ಅಭಿವೃದ್ಧಿ ಹೊಂದುವ ದೇಶಗಳಲ್ಲೂ ಕೂಡ ಇದೊಂದು ಕಾಮನ್ ಆಗಿರುವಂತಹ ಒಂದು ವಿಷಯ ಆಗಿದೆ ಅಥವಾ ಒಂದು ಸನ್ನಿವೇಶ ಆಗಿದೆ. ಸೊ ದಟ್ ಈಸ್ ವೈ ಹಿ ಹ್ಯಾಸ್ ಹೈಲೈಟೆಡ್ ದಿಸ್ ಟರ್ಮ್ ಕರೋಶಿ. ಸೊ ಯು ಹ್ಯಾವ್ ಟು ನೋ ವಾಟ್ ಇಸ್ ಕರೋಶಿ. ಸೊ ಕೀ ಆಸ್ಪೆಕ್ಟ್ಸ್ ಆಫ್ ಕರೋಶಿ. ಸೊ ಕರೋಶಿಯಿಂದ ಅಂದರೆ ಹೆಲ್ತ್ ಕಾನ್ಸಿಕ್ವೆನ್ಸಸ್. So karoshi is often linked to cardiovascular diseases such as strokes or heart attacks caused by excessive working hours, stress and insufficient rest. Overwork can also lead to mental health issues like depression and anxiety, sometimes resulting in suicide, which is referred to as karoji satsu in Japan. ಸೊ ಡೆಫಿನೆಟ್ ಆಗಿ ನಮಗೂ ಕೂಡ ಎಲ್ರಿಗೂ ಅನುಭವ ಇದೆ. ಅತಿ ಹೆಚ್ಚು ದೀರ್ಘಾವಧಿಯಲ್ಲಿ ಕೆಲಸ ಮಾಡುವಾಗ ನಮಗೆ ಒಂದು ರೀತಿ ಒತ್ತಡ ಆಗುತ್ತೆ. ಸರಿಯಾದ ರೀತಿಯ ವಿಶ್ರಾಮ ಇಲ್ಲದೆ ಅತಿ ಹೆಚ್ಚು ದೀರ್ಘಾವಧಿಯಲ್ಲಿ ನಿರಂತರ ಕೆಲಸ ಮಾಡಿದಾಗ ಏನಾಗುತ್ತೆ ಹೇಳಿ, ಡೆಫಿನೆಟ್ ಆಗಿ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಹೃದಯದ ಮೇಲೆ, ನಮ್ಮ ಒಟ್ಟು ಮಾನಸಿಕ ಆರೋಗ್ಯದ ಮೇಲೆ ಕೂಡ ಇದು ಪರಿಣಾಮ ಬೀರ್ತದೆ. ಹಾಗೆಯೇ ಹೈಲೈಟ್ಸ್ ಆಫ್ ಕರೋಶಿ. ದ ಮೇನ್ ರೀಸನ್ಸ್ for this particular aspect is long working hours, especially often exceeding 60 hours a week. So generally normally working hours in a very moderate ಇದು ಅಂತ ಹೇಳಿದ್ರೆ 42 hours 45 hours ಅಂತ ಹೇಳ್ಬೋದು maximum, but this long working hours when it is exceeds more than 60 hours a week, definitely it shows that definitely it is a very not a healthy environment, and high work pressure and a culture of excessive commitment. Those who work or do a lot of give a good performance, they are rewarded, and the others are like taken aback. So all these things, so there is high work pressure for promotions and all those things, so definitely that also will lead. Lack of sufficient rest or breaks, a strong sense of loyalty to the company, often at the cost of personal well-being. ಸೊ ಈ ರೀತಿಯ ಕೆಲವೆಲ್ಲ ಸನ್ನಿವೇಶಗಳಲ್ಲಿ ಡೆಫಿನೆಟ್ ಆಗಿ ಕಾರೋಶಿಗೆ ಒಳಗಾಗುವಂತ ಸನ್ನಿವೇಶಗಳು. and while the term originated in Japan, the concept is relevant in many countries where long working hours and stress are common. So not only in Japan today, this particular terminology can be associated also with the Indian scenario, where most of the employees, they work long hours with the high pressure and without a lack of sufficient rest and break, and these are also at the cost of their personal well-being and mental health. Now, key factors of karoshi in India. So definitely long working hours. So studies have shown that more than 50% of Indian professionals work beyond their contracted hours, often extending into weekends. ಸೊ ಆಗಲೇ ಹೇಳಿದಾಗೆ 65 ಗಂಟೆಗಿಂತ ಮೇಲೆ ಪ್ರತಿ ವಾರ ವರ್ಕ್ ಮಾಡುವಂಥದ್ದು ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಅ ಹೆಲ್ದಿ ಒನ್. ಆ್ಯಂಡ್ ಅಕಾರ್ಡಿಂಗ್ ಟು ಅ ರಿಪೋರ್ಟ್ ಬೈ ದ ILO, India is one of the countries with the longest working hours, with some employees working over 48 to 50 hours per week. ಸೊ ಇದು ಸಾಮಾನ್ಯ ನಮ್ಮ ದೇಶದಲ್ಲಿ 48 to 50 hours per week ಅಂತ ಹೇಳಿದ್ರೆ, ಹೌದಾ ಅಲ್ವಾ? ಸೊ ಭಾರತದಲ್ಲಿ ಇದು ಒಂಥರ ಲಾಂಗೆಸ್ಟ್ ವರ್ಕಿಂಗ್ ಅವರ್ಸ್ ಅಂತ ನಾವಿಲ್ಲಿ ಈವನ್ ದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಲ್ಲಿ ತೋರಿಸ್ಕೊಟ್ಟಿದೆ. ಇದೆಲ್ಲ ಇನ್ಫಾರ್ಮೇಶನ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಕೊಡುವಂಥ ಉದ್ದೇಶ ಇಷ್ಟೇ. ಇನ್ ಕೇಸ್ ಎಸ್ಸೆಗೆ ಬಂದರೆ ಅಥವಾ ಮೆಂಟಲ್ ಹೆಲ್ತ್ಗೆ ರಿಲೇಟೆಡ್ ಆಗಿರುವಂಥ ಕ್ವೆಶನ್ಸ್ಗಳು ಮೂಡಿ ಬಂದರೆ ಅಥವಾ MCQsಗಳಲ್ಲಿ ಎಲ್ಲಿಯಾದರೂ ಕೂಡ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಇದು ಹೆಲ್ಪ್ ಆಗ್ಬೋದು. ಹಾಗೆಯೇ ಸ್ಟ್ರೆಸ್ ಆ್ಯಂಡ್ ಬರ್ನ್ಔಟ್. So occupational burnout is increasingly recognized in India, with surveys showing that 60% of Indian professionals report feeling stressed due to overwork, and this often leads to mental health issues such as anxiety, depression and insomnia. ಸೊ ಆಕ್ಯುಪೇಷನಲ್ ಬರ್ನ್ಔಟ್ ಅಂತ ಹೇಳಿದರೆ ಇಲ್ಲಿ ನೀವು ನೋಡ್ಬೋದು, ಇದು ಕೂಡ ಅಷ್ಟೇ ಸರ್ವೆ ತೋರಿಸ್ತದೆ 60% ಭಾರತೀಯ ಉದ್ಯೋಗಸ್ಥರು ಈ ಅತಿಯಾದ ಒಂದು ರೀತಿಯ ಕೆಲಸ ಮಾಡುವಿಕೆಯಿಂದ ಒಂದು ರೀತಿ ಆಂಗ್ಸೈಟಿ, ಡಿಪ್ರೆಷನ್, ಇನ್ಸಾಮ್ನಿಯಾ ಅಂದರೆ ನಿದ್ದೆ ಬರದಿರುವಂಥದ್ದು, ಇಂಥದೆಲ್ಲ ಸನ್ನಿವೇಶಗಳಿಗೆ ಒಳಗಾಗ್ತಾ ಇದ್ದಾರೆ. ಈಗ ಕೀ ಫ್ಯಾಕ್ಟರ್ಸ್ ಆಫ್ ಕರೋಶಿ ಇನ್ ಇಂಡಿಯಾ. ಡೆಫಿನೆಟ್ಲಿ ನಮ್ಮ ದೇಶದಲ್ಲಿನ ಹೆಚ್ಚಿನ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಮತ್ತು ಸ್ಟ್ರೋಕ್ಸ್ ಮತ್ತು ಮೆಂಟಲ್ ಹೆಲ್ತ್ ಕ್ರೈಸಿಸ್ಗಳು ಏನು ಉಂಟಾಗ್ತಿದೆ, ಇವೆಲ್ಲ ಪ್ರೊಲಾಂಗ್ಡ್ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇಂದನೇ ಉಂಟಾಗುವಂಥದ್ದು ಅಂತ ಹೇಳಿ ಲಿಂಕ್ ಆಗಿದೆ. ಹಾಗೆಯೇ ವರ್ಕ್ ಪ್ಲೇಸ್ ಕಲ್ಚರ್. ಅ ಸಿಗ್ನಿಫಿಕೆಂಟ್ ಇಶ್ಯೂ ಇನ್ ಇಂಡಿಯಾ ಇಸ್ ಅ ಹಸಲ್ ಕಲ್ಚರ್ ದಟ್ ರಿವಾರ್ಡ್ಸ್ ಎಕ್ಸ್ಟ್ರೀಮ್ ಡೆಡಿಕೇಶನ್ ಟು ವರ್ಕ್ ಎಟ್ ದ ಕಾಸ್ಟ್ ಆಫ್ ಪರ್ಸನಲ್ ಹೆಲ್ತ್. ಕೆಲವರು ಇದ್ದಾರೆ ವರ್ಕ್ ಪ್ಲೇಸಲ್ಲಿ ತಮ್ಮ ಪರ್ಸನಲ್ ಲೈಫ್ ಮತ್ತು ತಮ್ಮ ಆರೋಗ್ಯವನ್ನು ಬದಿಗಿಟ್ಟು ಎಂಪ್ಲಾಯರ್ಸನ್ನು ಖುಷಿಪಡಿಸಲಿಕ್ಕೆ ಅಥವಾ ಮ್ಯಾನೇಜ್ಮೆಂಟನ್ನು ಖುಷಿಪಡಿಸಲಿಕ್ಕೆ ಕೆಲಸ ಮಾಡುವಂಥ ಮತ್ತು ಅಂಥವರಿಗೆ ಬೇರೆ ಬೇರೆ ರೀತಿಯ ಪ್ರಮೋಷನ್ಸ್ಗಳು ಇದೆಲ್ಲ ಕೊಡುವಂಥ ಒಂದು ಹಸಲ್ ಕಲ್ಚರ್ ನಮ್ಮಲ್ಲಿ ಸೃಷ್ಟಿಯಾಗಿದೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಅದವರ ಪರ್ಸನಲ್ ಹೆಲ್ತ್ ಅಥವಾ ಮೆಂಟಲ್ ಹೆಲ್ತ್ಗೂ ಕೂಡ ಅದು ಬಾಧೆ ಉಂಟು ಮಾಡ್ತದೆ. There's another very key concept that I'm going to discuss in today's session. As I told you earlier, it's about cognitive dissonance theory.
ಅರಿವಿನ ಅಪಶ್ರುತಿ. ಸೊ ಐ ಥಾಟ್ ಆ ಸ್ಟೂಡೆಂಟ್ ಶುಡ್ ನೋ ಅಬೌಟ್ ದಿಸ್, ಬಿಕಾಸ್ ಇದು ಒಂದು ಪ್ರಾಕ್ಟಿಕಲ್ ಆಗಿ ನಮಗೆ ಇದೆಲ್ಲ ಗೊತ್ತಿರಬೇಕಾದದ್ದು. ಬಿಕಾಸ್ ಸ್ಟೂಡೆಂಟ್ಸ್, ಈಗ ನೀವಿದ್ದೀರಿ, ನಾಳೆ ನೀವು ಇದೇ ಒಂದು ವಾತಾವರಣದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯು ಶುಡ್ ನೋ ದಿಸ್ ಕಾನ್ಸೆಪ್ಟ್ಸ್, ನಾಟ್ ಓನ್ಲಿ from the point of view of the examination, but also to manage your day-to-day life experiences. So cognitive dissonance theory, it was developed by social psychologist Leon Festinger in 1957, which refers to the mental discomfort or tension that arises when person holds two or more contradictory beliefs, values, or attitudes simultaneously. And this theory has significant implications for mental health, as it explores the tension that arises from conflicting thoughts, beliefs, or behaviors. So when people experience this internal conflict, it can lead to emotional discomfort, stress, and even long-term psychological effects if unresolved. Now, to make it much more easier, I will tell you. Cognitive ಅಂತ ಹೇಳಿದ್ರೆ ನಮ್ಮ ಅರಿವು ಒಂದು ರೀತಿ ಮ್ಯಾನಿಪುಲೇಟ್ ಆಗುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದ ಇದು ಸಿದ್ಧಾಂತ. ಐ ಥಿಂಕ್ ಸೊ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟರೆ ಇದು ತುಂಬಾನೇ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಎಂಪ್ಲಾಯ್ ಇದ್ದಾನೆ ಅಂತ ಇಟ್ಟುಕೊಳ್ಳಿ, ಅರ್ಥ ಆಯ್ತಲ್ಲ. ಆ ಎಂಪ್ಲಾಯಿ ಪರ್ಸನಲ್ ಆಗಿ ಅವನು ಯಾವ ರೀತಿಯ ಒಂದು ಬಿಲೀಫ್ ಸಿಸ್ಟಮ್ ಅನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನಾನು ಯಾವುದೇ ರೀತಿಯ ಕೆಟ್ಟ ಚಟಗಳನ್ನು ಹೊಂದಬಾರ್ದು, ನನಗೆ ಯಾವುದೇ ರೀತಿಯ ಚಟಗಳು ನನ್ನಲ್ಲಿ ಇರಬಾರ್ದು ಅಂತ ಹೇಳುವಂತ ಒಂದು ಬಿಲೀಫ್ ಸಿಸ್ಟಮ್ ಅವನಲ್ಲಿ ಇರ್ತದೆ. ಅವನಲ್ಲಿ ಒಂದು ವ್ಯಾಲ್ಯೂ ಸಿಸ್ಟಮ್ ಇರ್ತದೆ. ಸ್ಮೋಕಿಂಗ್ ಇರ್ಬೋದು, ಡ್ರಿಂಕಿಂಗ್ ಇರ್ಬೋದು, ಏನಿದ್ರು ಕೂಡ ನಾನು ಒಳ್ಳೆ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು, ಇದು ಅವನ ಬಿಲೀಫ್ ಸಿಸ್ಟಮ್. ಆದ್ರೆ ಅವನು ಕೆಲಸ ಮಾಡುವಂತ ಪ್ಲೇಸ್ ಅಲ್ಲಿ ಏನಾಗುತ್ತೆ, ಹೆಚ್ಚುವರಿಯಾದಂಥ ಕೆಲಸ, ಹೆಚ್ಚಿನ ಒತ್ತಡದಿಂದ ಉಂಟಾಗುವಂಥ ಕೆಲಸದಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒತ್ತಡದಿಂದ ಹೊರಬರ್ಲಿಕ್ಕೆ ಅವನ ಫ್ರೆಂಡ್ಸ್ ಜೊತೆ ಆಗಿಂದಾಗೆ ಸ್ವಲ್ಪ ಹೋಗಿ ಸ್ಮೋಕ್ ಮಾಡೋದಿರ್ಬೋದು, ಅಥವಾ ಸ್ವಲ್ಪ ಡ್ರಿಂಕ್ಸ್ ತಗೊಳ್ಳೋದಿರ್ಬೋದು, ಇದರಿಂದ ಅವನಿಗೆ ತಾತ್ಕಾಲಿಕವಾದಂಥ ಉಪಶಮನ ಸಿಗುವುದಿರ್ಬೋದು. ಸೊ ಈ ರೀತಿ ಆಗುವುದರಿಂದ ಯು ಕ್ಯಾನ್ ಸಿ ದ್ಯಾಟ್ ಅವನ ಸ್ಟ್ರಾಂಗ್ ಬಿಲೀಫ್ ಸಿಸ್ಟಮ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ ರೀತಿ ನಾನು ಮಾಡಬಾರ್ದು ಅಂತ ಹೇಳಿಬಿಟ್ಟು. ಬಟ್ ಕೆಲಸದ ಸುತ್ತ ಇರುವಂತಹ ಒತ್ತಡ ಮತ್ತು ಅದರಿಂದ ಹೊರಬರ್ಲಿಕ್ಕೆ ಆ ಒಂದು ಅಡಿಕ್ಷನ್ಸ್ಗೆ ಅವನು ಒಳಗಾಗುವಂತ ಸನ್ನಿವೇಶ ಅಥವಾ ಈ ರೀತಿಯ ಚಟಗಳಿಗೆ ಒಳಗಾಗುವಂತ ಸನ್ನಿವೇಶಗಳಲ್ಲಿ ಉಂಟಾಗ್ತದೆ. ಸೊ ಈ ರೀತಿ ಯಾವಾಗ ನಮ್ಮ ವ್ಯಾಲ್ಯೂ ಸಿಸ್ಟಮ್ಸ್ಗಳು, ಬಿಲೀಫ್ ಸಿಸ್ಟಮ್ಸ್ಗಳು ಕಾನ್ಫ್ಲಿಕ್ಟ್ಗೆ ಬರ್ತದೆ, ಆಗ ನಮ್ಮೊಳಗೆ ಒಂದು ಟೆನ್ಷನ್ ಅರೈಸ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ಕಾನ್ಫ್ಲಿಕ್ಟಿಂಗ್ ಥಾಟ್ಸ್. ಸೊ ಇದರಿಂದಾಗಿ ಇಂಟರ್ನಲ್ ಕಾನ್ಫ್ಲಿಕ್ಟಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದೊಂದು ಇಮೋಷನಲ್ ನಮಗೆ ಡಿಸ್ಕಂಫರ್ಟ್ ಆಗುತ್ತೆ ಹಾಗೂ ಲಾಂಗ್ ಟರ್ಮ್ ಸ್ಟ್ರೆಸ್ ನಮ್ಮಲ್ಲಿ ಉಂಟಾಗುತ್ತೆ. ಅಂಡ್ ದಿಸ್ ಕ್ಯಾನ್ ಲೀಡ್ ಟು ಲಾಂಗ್ ಟರ್ಮ್ ಸೈಕಲಾಜಿಕಲ್ ಎಫೆಕ್ಟ್ಸ್. ಅಂಡ್ ದಿಸ್ ಇಸ್ ದ ಮೇನ್ ಔಟ್ಪುಟ್ ಆಫ್ ಕಾಗ್ನಿಟಿವ್ ಡಿಸಾನೆನ್ಸ್ ಥಿಯರಿ. So I hope so you'll have got it. So whenever your belief systems, your value systems are contradictory in nature, as I told you, you don't believe in getting into addictions or smoking or drinking, but imagine your workplace is in such a way, or it is so stressful that smoking gives you a sort of relief, even though it is contradictory to your belief system. So later, such type of conflicting thoughts can create some internal conflict in your well-being, and that can cause you emotional discomfort. So this is what I tried to explain in Kannada, giving an example. So I hope so you have got it. So 2016, so ಇದು ಒಂದು ಎಕ್ಸಾಂಪಲ್ ಕೊಟ್ಟದ್ದು. ಈ ರೀತಿ ಹಲವಾರು ರೀತಿ, ಈಗ ಫ್ಯಾಮಿಲಿ ಬಗ್ಗೆ, a person who would love to give time for his family cannot give time for his family because he has to work in such a way that he has to repay the loans, he has to clear his he has to fetch medical aid for his parents and all those things. So idrindagi definite agi internally a lot of stress will be created, and that is the output of this cognitive dissonance theory. See, a 2016 study published in the Journal of Psychiatric Research found that higher levels of cognitive dissonance are associated with increased levels of psychological distress and maladaptive coping mechanisms. Another study by Eliot and Devine, he emphasized that unresolved cognitive dissonance could lead to a long-term mental health challenges, especially if individuals are unable to reconcile the dissonance between their actions and their belief system. ಸೊ ಇಲ್ಲಿ ನೀವು ಗಮನಿಸಬಹುದು, ಇವೆಲ್ಲ ನೋಡಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ರಿಸರ್ಚ್ ಅಥವಾ ಸಂಶೋಧನೆಯ ಮೂಲಕ ಹೊರಬಂದಿರುವಂಥದ್ದು. ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ, ಯಾವಾಗ ಹಲವಾರು ವಿಷಯಗಳಲ್ಲಿ ನಮಗೆ ಈ ರೀತಿಯ ಕಾಗ್ನಿಟಿವ್ ಡಿಸೋನೆನ್ಸ್ಗೆ ನಾವು ಒಳಗಾಗ್ತೇವೆ, ನಾವು ಬೇರೆ ಬೇರೆ ರೀತಿಯ ಕೋಪಿಂಗ್ ಮೆಕ್ಯಾನಿಸಮ್ಸ್ ಅನ್ನು ಮಾಡ್ಕೊಳ್ತೇವೆ ಅದರಿಂದ ಹೊರಗೆ ಬರಲಿಕ್ಕೆ, ಬಟ್ ಅದು ಆಗದೇ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಲಾಂಗ್ ಟರ್ಮ್ ನಮ್ಮ ಮೆಂಟಲ್ ಹೆಲ್ತ್ಗೆ ಅದು ಎಫೆಕ್ಟ್ ಆಗ್ತದೆ. So this is what happens. So we have to be very careful as how our value system, belief system, etc. is not contradictory at our workplace. So this is a short message I would like to give here. Again, when it comes to our Indian government, even if not much, I feel some really
few things have been done to accelerate the mental health program in our country, and the government has announced a national telemental health program in the budget of 2022-23 to further improve the access to quality mental health counseling and care services in our country. And also Kiran, a 24/7 toll-free helpline called Kiran, was established by the Ministry of Social Justice and Empowerment in 2020 to offer support to those dealing with anxiety, stress, depression, suicide thoughts, and other mental issues. And also, very important, Mano Darpan. Students can also receive psychosocial help as a part of an effort under the Atmanirbhar Bharat Abhiyan with the goal of improving the students' mental health and overall well-being. So this was introduced during the COVID-19 time. Now, these are some basic questions that can be asked with all this information that is piled up before you. Okay. So the phenomena of Karoshi is primarily related to which of the following? So Karoshi ಅಂತ ಹೇಳುವಂತ ವಿದ್ಯಮಾನ ಪ್ರಾಥಮಿಕವಾಗಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? So ಈ ರೀತಿ, these are all just model questions. Definitely ನಿಮಗೆ ಕಾನ್ಸೆಪ್ಟ್ ಬಗ್ಗೆ ಒಳ್ಳೆ ರೀತಿಯ ಅರಿವಿದ್ರೆ you can actually select the right options for your exams. So here, which is the right answer? Definitely, if you see, it is death from overwork, and also cardiovascular diseases caused by stress at work and workplace suicides. So option C here is the right answer. 2, 3 and 4. This is a wrong one. Substance abuse idralli barodilla. So all deaths that are caused due to the stress that is related from overwork. Okay. Which of the following mental health disorders is most commonly reported in India? ಈ ಕೆಳಗಿನ ಯಾವ ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳು ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರ್ತದೆ ಅಥವಾ ವರದಿಯಾಗಿದೆ? ಸಾರಿ, ಇಲ್ಲಿ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಆತಂಕ ಮತ್ತು ಖಿನ್ನತೆ, ಆಂಗ್ಸೈಟಿ ಅಂಡ್ ಡಿಪ್ರೆಷನ್. ಸೊ ಇದರ ಎಲ್ಲದರ ಬಗ್ಗೆ ಡೆಫಿನೆಟ್ ಆಗಿ ಸಣ್ಣ ಪುಟ್ಟದಾಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಸೊ ಸಿಜೋಫ್ರೀನಿಯಾ ಅಂತ ಹೇಳಿದ್ರೆ ಬೇಸಿಕಲಿ ಇದೊಂದು ಸಿವಿಯರ್ ಮೆಂಟಲ್ ಡಿಸಾರ್ಡರ್. ಇದು ಒಬ್ಬ ವ್ಯಕ್ತಿ ಹೇಗೆ ಆಲೋಚಿಸ್ತಾನೆ, ಹೇಗೆ ಭಾವಿಸ್ತಾನೆ, ಹೇಗೆ ವರ್ತಿಸ್ತಾನೆ, ಹಾಗೂ ಅವನಿಗೆ ಬೇರೆನೇ ರೀತಿಯ ಒಂದು ಭ್ರಮಾಲೋಕದ ಒಂದು ಡಿಸಾರ್ಗನೈಸ್ ಥಿಂಕಿಂಗ್ ಇರುತ್ತೆ ಅವನಲ್ಲಿ. ಸೊ ಅಂತ ಮೆಂಟಲ್ ಕಂಡೀಷನ್ಸ್ಗೆ ನಾವು ಸಿಜೋಫ್ರೀನಿಯಾ ಅಂತ ಹೇಳೋದು. ಹಾಗೆ ಭಾರತದಲ್ಲಿ ಕಾಮನ್ ಆಗಿ ಕಂಡು ಬರುವಂಥದ್ದು ಇದು ಆಂಗ್ಸೈಟಿ ಮತ್ತು ಡಿಪ್ರೆಷನ್. ಒಂದು ರೀತಿ ಆಂಗ್ಸೈಟಿ ರೆಫರ್ಸ್ ಟು ಎಕ್ಸೆಸಿವ್ ವರಿ ಅಂಡ್ ಫಿಯರ್, ಹೆಚ್ಚುವರಿಯಾದಂಥ ಒಂದು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಆತಂಕ ಒಳಗಾಗುವಂಥದ್ದು. ಸೊ ಇದು ಆತಂಕಕ್ಕೆ ಒಳಗಾದರೆ. ಡಿಪ್ರೆಷನ್ ಇಸ್ ಕ್ಯಾರೆಕ್ಟರೈಸ್ ಬೈ ಪರ್ಸಿಸ್ಟೆಂಟ್ ಸ್ಯಾಡ್ನೆಸ್, ಪದೇ ಪದೇ ನಿಮಗೆ ಬೇಸರ, ಯಾವುದರಲ್ಲೂ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಹಾಗೆ ಹೋಗುವುದು, ಮತ್ತು ಇದು ನಿಮ್ಮ ಡೈಲಿ ಫಂಕ್ಷನಿಂಗ್ ಮೇಲೆ ಕೂಡ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಹೆಚ್ಚಿನ ನಮ್ಮ ಭಾರತ ದೇಶದಲ್ಲಿ ಈ ಎರಡಕ್ಕೂ ಕೂಡ ಇದೊಂದು ತುಂಬಾನೇ ಕಾಮನ್ ಆಗಿರುವಂತಹ ಒಂದು ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಅಂತ ನಾವು ಹೇಳ್ಬೋದು, ಆಂಗ್ಸೈಟಿ ಮತ್ತು ಡಿಪ್ರೆಷನ್. ಇನ್ನು ಬೈಪೋಲಾರ್ ಡಿಸಾರ್ಡರ್, ಇದು ಇಟ್ಸ್ ಅ ಮೆಂಟಲ್ ಇಲ್ನೆಸ್ ದಟ್ ಇಸ್ ಮಾರ್ಕ್ಡ್ ಬೈ ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ಸ್ ಇನ್ಕ್ಲೂಡಿಂಗ್ ಇಮೋಷನಲ್ ಹೈಸ್ ಅಂಡ್ ಲೋಸ್. ಸೊ ಇಲ್ಲಿ ಇದ್ದಕ್ಕಿದ್ದಾಗೆ ವ್ಯಕ್ತಿ ಖುಷಿಯಾಗಿರ್ತಾನೆ, ಇದ್ದಕ್ಕಿದ್ದಾಗೆ ಅವನು ವಿರೋಧಾಭಾಸದ ಒಂದು ವರ್ತನೆಯನ್ನು ಅಥವಾ ಭಾವನೆಯನ್ನು ತೋರ್ಪಡಿಸ್ತಾನೆ. ಸೊ ಇಂಥದಕ್ಕೆ ಅದು ಭಾವನೆಗಳಲ್ಲಿ ಮಾತ್ರ ಅಲ್ಲ, ಅವರ ಇಮೋಷನ್ಸ್, ಅವರ ವರ್ತನೆ, ಅವರ ಮಾತು ಎಲ್ಲದರಲ್ಲೂ ಕೂಡ ಈ ರೀತಿ ಆಗ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಬೈಪೋಲಾರ್ ಡಿಸಾರ್ಡರ್. ಇನ್ನೊಂದು OCD. OCD ಇಸ್ ಅ ವೆರಿ ಇಟ್ಸ್ ಅ ಸ್ಟ್ರಾಂಗ್ ಅಂಬ್ರೆಲ್ಲಾ ಟರ್ಮ್ ಅಂತ ಹೇಳ್ಬೋದು. ಸೊ ಕೆಲವೆಲ್ಲ ಬೇಡದಿದ್ರು ಕೂಡ ಪದೇ ಪದೇ ಅದನ್ನು ರಿಪಿಟೇಟಿವ್ ಆಗಿ ಮಾಡ್ಕೊಳ್ಳುವಂಥದ್ದು, ಒಂದು ರೀತಿ ಒಬ್ಸೆಸಿವ್ ಬಿಹೇವಿಯರ್ ಅಂತ ಹೇಳುವಂಥದ್ದು. ಈಗ ಪದೇ ಪದೇ ಕೆಲವರು ಕೈ ತೊಳೆಯುವುದು, ಪದೇ ಪದೇ ಏನಾದ್ರೂ ವಸ್ತು ಮುಟ್ಟಿದ್ರು ಹೋಗಿ ಕೈ ವಾಶ್ ಮಾಡುವುದು, ಅಥವಾ ಈ ರೀತಿಯಾಗಿ. ಸೊ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಇದಕ್ಕೆ OCD ಅಂತ ಶಾರ್ಟ್ ಆಗಿ ಹೇಳುವಂಥದ್ದು. ಹೂ ಡೆವಲಪ್ ದ ಕಾಗ್ನಿಟಿವ್ ಡಿಸಾನೆನ್ಸ್ ಥಿಯರಿ? ಸೊ ಇಲ್ಲಿ ದ ರೈಟ್ ಆನ್ಸರ್ ಇಸ್ ಲಿಯಾನ್ ಫೆಸ್ಟಿಂಗರ್. ಓಕೆ. So the fourth question is on cognitive dissonance. Cognitive dissonance occurs when a person experiences, so ಅರಿವಿನ ಅಪಶ್ರುತಿಯು ವ್ಯಕ್ತಿಯಲ್ಲಿ ಯಾವಾಗ ಸಂಭವಿಸುತ್ತದೆ? ಓಕೆ, ಸಿನ್ಸ್ ನಿಮಗೆ ಈಗ ಈ ವಿಷಯದ ಬಗ್ಗೆ ಆಲ್ರೆಡಿ ಗೊತ್ತಿರುವ ಕಾರಣ ಡೆಫಿನೆಟ್ಲಿ ಆಪ್ಷನ್ ಬಿ ಹಿಯರ್ ಇಸ್ ಅ ರೈಟ್ ಆನ್ಸರ್. ಕಾನ್ಫ್ಲಿಕ್ಟಿಂಗ್ ಬಿಲೀವ್ಸ್, ಆಟಿಟ್ಯೂಡ್ಸ್ ಆರ್ ಬಿಹೇವಿಯರ್ಸ್ ನಾವು ಮಾಡುವಂಥ ವರ್ಕ್ ಪ್ಲೇಸ್ ಅಲ್ಲಿ ಆಫನ್ ಆಗಿ ಇರುವಾಗ ಡೆಫಿನೆಟ್ ಆಗಿ ಇದು ಕಾಗ್ನಿಟಿವ್ ಡಿಸೋನೆನ್ಸ್ಗೆ ಕಾರಣ ಆಗುತ್ತೆ. The term Karoshi refers to which of the following in the context of mental health? So definitely it is overwork leading to death. So what is a significant barrier to mental health care in India? ಸೊ ಭಾರತದಲ್ಲಿ ಮಾನಸಿಕ ಆರೋಗ್ಯ ರಕ್ಷಣೆಗೆ ಗಮನಾರ್ಹವಾದ ತಡೆಗೋಡೆ ಅಥವಾ ಒಂದು ಅಡೆತಡೆ ಯಾವುದು? ಎಲ್ಲವೂ ಕೂಡ ಆಪ್ಷನ್ ಡಿ ಇಸ್ ರೈಟ್. ಹೆಚ್ಚಿನ ವೆಚ್ಚ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಾಗಿ ನೋಡಿ, ಅದು ಒಂದೆರಡು ದಿವಸದಲ್ಲಿ ನಡೆಯುವಂಥದ್ದಲ್ಲ. ವೆನೆವರ್ ಯು ಹ್ಯಾವ್ ಟು ಸೀಕ್
ಮೆಂಟಲ್ ಹೆಲ್ತ್ ಕೇರ್ ಅಥವಾ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಾಗ ಡೆಫಿನೆಟ್ ಆಗಿ ಅದು ಪ್ರೊಲಾಂಗ್ಡ್ ಅವಧಿಗೆ ಬೇಕಾಗುತ್ತೆ. ಸೊ ಆ ಚಿಕಿತ್ಸೆಗೆ ಸಂಬಂಧಿಸಿದ ಹೆಚ್ಚಿನ ವೆಚ್ಚಗಳಿರ್ಬೋದು ಮತ್ತು ಮಾನಸಿಕ ಅಸ್ವಸ್ಥತೆಗೆ ಸಂಬಂಧಿಸಿದ ಕೆಲವೆಲ್ಲ ಒಂದು ರೀತಿಯ ಸ್ಟಿಗ್ಮಾ ಇದೆ ನಮ್ಮ ಸೊಸೈಟಿಯಲ್ಲಿ. ಸೊ ಅದು ಕೂಡ ಕಳಂಕ. ಅಂದ್ರೆ ಯಾರಾದ್ರೂ ಮೆಂಟಲ್ ಹೆಲ್ತ್ ಸಪೋರ್ಟ್ಗೆ ಡಾಕ್ಟರ್ಸ್ ಹತ್ರ ಹೋದ್ರೆ ಅವರಿಗೆ ಏನೋ ಒಂದು ರೀತಿ ಅವರ ಮೇಲೆ ಒಂದು ಅಪಪ್ರಚಾರ ಮಾಡುವಂಥದ್ದು, ಹಾಗೂ ತರಬೇತಿ ಪಡೆದಂತ ವೃತ್ತಿಪರರ ಕೊರತೆ ಕೂಡ ನಮ್ಮ ದೇಶದಲ್ಲಿ ತುಂಬಾನೇ ಇದೆ. ಸೊ ಇವೆಲ್ಲವೂ ಕೂಡ ಕಾರಣ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಹಿಯರ್ ಈಸ್ ದ ರೈಟ್ ಆನ್ಸರ್. According to WHO, which age group is mostly affected by mental health issues in India? Here the answer is option B, that is 15 to 24 years. ಹದಿಹರೆಯದವರು. ಬಟ್ ಇಲ್ಲಿ ಗಮನಿಸಬೇಕು ನೀವು, ವಿಶ್ವ ಆರೋಗ್ಯ ಸಂಸ್ಥೆ ಹದಿಹರೆಯದವರು ಅಡೋಲೆಸೆಂಟ್ ಅಂತ ಹೇಳಿದ್ರೆ 10 to 19 ಇಯರ್ಸ್ ಅಂತ ಹೇಳಿ ಅದು ಕನ್ಸಿಡರ್. ಅವರ ಪ್ರಕಾರ ಅಡೋಲೆನ್ಸ್ ನ ಡೆಫಿನಿಷನ್ ಇಸ್ 10 to 19 ಇಯರ್ಸ್. ಬಟ್ ಭಾರತ ದೇಶದಲ್ಲಿ ನಾವು ಅಡೋಲೆಸೆಂಟ್ಸ್ ಅನ್ನು 15 to 24 ಇಯರ್ಸ್ ನ ಏಜ್ ಗ್ರೂಪ್ ಅಲ್ಲೂ ಕೂಡ ಕನ್ಸಿಡರ್ ಮಾಡುವ ಕಾರಣ ಈ ಏಜ್ ಗ್ರೂಪ್ ಅಲ್ಲಿ ಹೆಚ್ಚಿನ ಒಂದು ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರುವಂತದ್ದು. World Mental Health Day observed annually on October 10th was first initiated in 1992 by, ಇದನ್ನು ಕೂಡ ಆಗ ಫಸ್ಟ್ ಸೆಷನ್ ಅಲ್ಲಿ ಅಂದ್ರೆ ಫಸ್ಟ್ ಸ್ಲೈಡ್ ಅಲ್ಲಿ ನಾನು ಡಿಸ್ಕಸ್ ಮಾಡಿ ಆಗಿದೆ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕಾಲ್ಡ್ ಆಸ್ ಅ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್, which has initiated it in 1992, and since then on October 10th every year we are observing World Mental Health Day. So basically World Federation for Mental Health is an international organization that is dedicated to promoting mental health awareness and improving mental health services globally. It was founded in the year 1948, and this aims to advocate mental health as a fundamental human right and to promote effective mental health policies and practices. ಸೊ ಇಷ್ಟು ಇವತ್ತಿನ ವಿಶೇಷತೆಗಳು ಡಿಯರ್ ಸ್ಟೂಡೆಂಟ್ಸ್. ಹೋಪ್ಸು ಈ ಒಂದು ಎಡಿಟೋರಿಯಲ್ಸ್ ಮೂಲಕ ಕೆಲವೆಲ್ಲ ಕಾನ್ಸೆಪ್ಟ್ಗಳು ಮತ್ತು ಕೆಲವೆಲ್ಲ ಅದಕ್ಕೆ ಸಂಬಂಧಿಸಿದ MCQsಗಳು ನಿಮ್ಮ ಪರೀಕ್ಷೆ ತಯಾರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳುವಂತ ಒಂದು ದೃಷ್ಟಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.